ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ಇವತ್ತು ಮಟನ್ ಕೈಮಾ ಸಾಂಬಾರನ್ನು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನು ಇಲ್ಲೊಂದು 400 ಗ್ರಾಮ್ ಆಗೋಷ್ಟು ಕೈಮಾ ತೊಗೊಂಡಿದ್ದೀನಿ. ಮಟನ್ ಕೈಮಾನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಸಾಂಬಾರಿಗೆ ಹಾಗೆ ಕೈಮಾಗೆ ಎರಡಕ್ಕೂ ಸೇರಿಸಿ ನಾನಿಲ್ಲಿ ಖಾರನ ಮಸಾಲ ರುಬ್ಕೊಳ್ಳೋಕ್ಕೆ ತಗೊಂಡಿದ್ದೀನಿ. 1 ಹಿಡಿಯಾಗೋಷ್ಟು ಸಾಂಬಾರು ಸೊಪ್ಪು, ಒಂದು ಸ್ವಲ್ಪ ಪುದೀನ, ಒಂದು 4 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ, ಹಾಗೆ 1-2 ಈರುಳ್ಳಿ, ಸಿಪ್ಪೆ ತೆಗ್ದಿರೋ ಅಂಥ 1 ಹಿಡಿಯಾಗೋಷ್ಟು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿನೂ ತಗೊಂಡಿದ್ದೀನಿ. ತುರಿದಿರೋದು 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, ಅಂದರೆ 1 ಒಡಕದಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆಯೇ 1 ಸ್ಪೂನು ಕಾಳು ಮೆಣಸು, ಒಂದು 6-7 ಲವಂಗ, 2 ಇಂಚಷ್ಟು ಚಕ್ಕೆ, ಹಾಗೆ 1 ಸ್ಪೂನು ಗಸಗಸೆನೂ ಕೂಡ ತಗೊಂಡಿದ್ದೀನಿ. ಎಣ್ಣೆ ಒಂದು 4-5 ಟೇಬಲ್ ಸ್ಪೂನು, ಹಾಗೆಯೇ ಅರಿಶಿನ, ಧನಿಯಾ ಪೌಡ್ರು, ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕಡಲೆ ಕೂಡ ತೊಗೊಂಡಿದ್ದೀನಿ. ನಾನು ಇಲ್ಲೊಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಕೂಡ ತೊಗೊಂಡಿದ್ದೀನಿ. ಇದನ್ನು ತಗೊಂಡು ಫಸ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಈ ಥರ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನೋಡಿ, ಈ ಥರ. ಈಗ ನಾವು ಕಡಲೆನ ಪೌಡ್ರ್ ಮಾಡಿದ್ವಲ್ಲ, ಅದೇ ಮಿಕ್ಸಿ ಜಾರಿಗೆ ಉಳಿದಿರೋ ಮಸಾಲೆ ಎಲ್ಲನೂ ಹಾಕೊಳ್ಳೋಣ. ನಾನು ತೆಂಗಿನಕಾಯಿ ತುರಿ, ಹಸಿರು ಮೆಣಸಿಕಾಯಿ ನಾನಿಲ್ಲಿ 1-2 ಹಾಕೋತಿದ್ದೀನಿ, 2 ಹಾಗೆ ಇಟ್ಕೊತಿದ್ದೀನಿ. ಪುದೀನ, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನಾನಿಲ್ಲಿ ಕೈಮಾ ಸಾಂಬಾರಿಗೆ ಹಾಗೆ ಉಂಡೆಗೆ ಎರಡಕ್ಕೂ ಸೇರಿಸಿ ಖಾರನ ರುಬ್ಕೊತಿದ್ದೀನಿ. ನಾನಿಲ್ಲಿ ಸಪ್ರೇಟ್ ಏನು ರುಬ್ಕೊತಿಲ್ಲ, ಎರಡೂ ಒಂದೇ ಸಲ ರುಬ್ಕೊತಿದ್ದೀನಿ. ಹಾಗೆಯೇ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಕೈಮಾ ಸಾಂಬಾರಿಗೆಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗೆ ಚಕ್ಕೆನೂ ಕೂಡ ಸ್ವಲ್ಪ ಮುರಿದ್ಬಿಟ್ಟು ಹಾಕ್ಕೊಂಡು, ಶುಂಠಿ, ಅರಿಶಿನದ ಪುಡಿನ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆ ಖಾರದ ಪುಡಿನ 1.5 ಸ್ಪೂನ್ ತೊಗೊಂಡಿದ್ದೀನಿ. ಧನಿಯಾ ಪುಡಿನ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಖಾರದ ಪುಡಿಗಿಂತ ಧನಿಯಾ ಪುಡಿನ ಒಂದು ಅರ್ಧ ಸ್ಪೂನು ಜಾಸ್ತಿನೇ ಹಾಕೋಬೇಕಾಗುತ್ತೆ. ಇದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಫುಲ್ ಪೇಸ್ಟಾಗಿ ರುಬ್ಕೋಬೇಕಾಗುತ್ತೆ. ಇದರಲ್ಲೊಂದು ಅರ್ಧನ ನಾನಿಲ್ಲಿ ಕೈಮಾ ಉಂಡೆಗೆ ತೆಗೆದಿಡ್ತೀನಿ, ಇನ್ನು ಅರ್ಧ ಸಾಂಬಾರಿಗೆ ಹಾಕೋತೀನಿ ನೋಡಿ. ಈ ಥರ ಅರ್ಧನ ತಗೋಬೇಕಾಗುತ್ತೆ. ಇದನ್ನಿಷ್ಟು ಸಾಂಬಾರಿಗೆ ಇಟ್ಕೊಳ್ಳೋಣ, ಇದು ಕೈಮಾ ಉಂಡೆಗೆ. ಈಗ ಸಾಂಬಾರು ಒಗ್ಗರಣೆಗೆ ಹಾಕೋಣ. ಅದು ಕುದಿಯೋದ್ರೊಳಗಡೆ ಕೈಮಾ ಉಂಡೆ ಮಾಡ್ಕೋಬೋದು. ನಾನು ಇಲ್ಲೊಂದು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ಇದನ್ನು 30 ಸೆಕೆಂಡು ಫ್ರೈ ಮಾಡಿಕೊಂಡು ಇದಕ್ಕೇ 1 ಈರುಳ್ಳಿನ ನಾನು ಇಲ್ಲಿ ಹಾಕೋತಿದ್ದೀನಿ, ಚಿಕ್ಕದನ್ನು ಹಾಕೊಂಡು ಇದು ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದಾಗಿದೆ. ಇದಕ್ಕೇ ನೀವು ಮೆಂತ್ಯ ಸೊಪ್ಪಿದೆ ಅಂದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಒಂದು ಸ್ವಲ್ಪ ಹಾಕ್ಬೋದು. ಇಲ್ಲಿ ಮೆಂತ್ಯ ಸೊಪ್ಪು ಬದಲು ನಾನಿಲ್ಲಿ ಕಸೂರಿ ಮೆಥಿ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕು. ಕಾಶ್ಮೀರಿ ಚಿಲ್ಲಿ ಪೌಡರ್ ಅದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಈರುಳ್ಳಿ, ಕಸೂರಿ ಮೆಥಿ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಬೋದು. ಈಗ ಅದಕ್ಕೆ ನಾವು ರುಬ್ಬಿರೋ ಮಸಾಲಾನ ಹಾಕ್ಕೊಳ್ಳೋಣ. ಒಂದು ಅರ್ಧನ ತೆಗ್ದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೊಂದು ಸಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು, ಹುರ್ಕೋಬೇಕಾಗುತ್ತೆ ಎಲ್ಲದನ್ನು, ಇಲ್ಲಾಂದರೆ ಅದು ಖಾರದ ಪುಡಿ ಸೀದೋಗುತ್ತೆ. ಅದಕ್ಕೋಸ್ಕರ ಇದಕ್ಕೇ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಇದು ಕುದಿಯೋದ್ರೊಳಗಡೆ ನಾವಿಲ್ಲಿ ಕೈಮಾ ಉಂಡೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಕುದಿಯೋದ್ರೊಳಗಡೆ ಹಸಿ ಖಾರ ಆಗಿರೋದ್ರಿಂದ ಅದು ಸ್ವಲ್ಪ ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಾವು ಕೈಮಾ ತೊಗೊಂಡಿದ್ವಲ್ಲ ಅದೊಂದು ಅರ್ಧ ಹಾಕ್ಕೊಂಡು, ರುಬ್ಬಿರೋ ಮಸಾಲನೂ ಕೂಡ ಒಂದು ಅರ್ಧ ಹಾಕ್ಕೊಂಡು, ಜಾಸ್ತಿ ಏನೆಲ್ಲ 1-2 ಸೆಕೆಂಡು ಗ್ರೈಂಡ್ ಮಾಡ್ಕೊಂಡು ತಗೋಬೇಕಾಗುತ್ತೆ ನೋಡಿ. ಈ ಥರ ಸ್ವಲ್ಪ ಮಟನ್ನು ಬಾಯಿಗೆ ಸಿಗ್ತಿರ್ಬೇಕು, ಆಗಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನುಣ್ಣಗೆ ರುಬ್ಕೊಳ್ಳೋದು ಬೇಡ. 1-2 ಸೆಕೆಂಡ್ ಆಫ್ ಮಾಡಿ ಆನ್ ಮಾಡಿದರೆ ಸಾಕು. ಎಲ್ಲದನ್ನು ಇದೇ ಥರ ರುಬ್ಕೊಂಡು ಆಗಿದೆ ಪೂರ್ತಿ ನೋಡಿ. ಈ ಥರ ಸ್ವಲ್ಪ ತರ್ತರಿಯಾಗಿ ಇರಬೇಕು. ಅದಕ್ಕೆ ನಾನು ಇಲ್ಲೊಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಒಂದು ಸ್ವಲ್ಪ ಸಾಂಬಾರು ಸೊಪ್ಪು ಎಲೆ ಅಂತದನ್ನು ಮಾತ್ರ ನಾನು ಕಟ್ ಮಾಡಿ ಚಿಕ್ಕದಾಗಿ ಹಾಕೊಂಡಿದ್ದೀನಿ. ಹಾಗೆ 2 ಹಸಿಮೆಣ್ಸಿಕಾಯಿ ಕೂಡ ಹಾಕೊಂಡಿದ್ದೀನಿ. ನಾನು ಖಾರಕ್ಕೆ 2 ಹಾಕಿ 2 ಇಟ್ಟಿದ್ದೆಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಹಾಕೋತಿದ್ದೀನಿ. ಈರುಳ್ಳಿ, ಸಾಂಬಾರು ಸೊಪ್ಪು ಎಲ್ಲನೂ ಹಾಕಿ ಸೇರಿಸಿ ಉಂಡೆ ಮಾಡೋದ್ರಿಂದ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೊಂದು ಮೊಟ್ಟೆ ಹಾಕೋತಿದ್ದೀನಿ. ಮೊಟ್ಟೆ ಹಾಕೋದ್ರಿಂದ ಅದು ಒಡೆಯೋದಿಲ್ಲ, ಕೈಮಾ ಉಂಡೆ ಸಾಂಬಾರಿಗೆಲ್ಲ ಹಾಕಿದಾಗ. ಅದಕ್ಕೋಸ್ಕರ ಮೊಟ್ಟೆನ ನಾನು ಪೂರ್ತಿಯಾಗಿ ಹಾಕೋತಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ಈರುಳ್ಳಿ, ಹಸಿರು ಮೆಣಸಿನಕಾಯಿ
ಹಾಗೆ ಸಾಂಬಾರು ಸೊಪ್ಪು ಎಲ್ಲನೂ ಹಾಕಿ ಮಾಡೋದ್ರಿಂದ ಉಂಡೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ರುಚಿಯಾಗಿ ಕೈಮಾ ಉಂಡೆ. ನಾವು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದೊಂದು ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ, ಒಂದೇ ಸಲ ಸೇರಿಸೋದೇನು ಬೇಡ. ಎಲ್ಲದನ್ನು ನೋಡಿ ಬೇಕಂದರೆ ಹಾಕ್ಕೋಬೇಕಾಗುತ್ತೆ. ನನಗೆ ಎಲ್ಲದನ್ನು ನಾನು ಪೌಡ್ರ್ ಮಾಡಿರೋ ಒಂದು ಅರ್ಧ ಕಪ್ ಕಡಲೆ ಪೌಡ್ರ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಕಡಲೆ ಪೌಡ್ರನ್ನ ಜಾಸ್ತಿನೂ ಸೇರ್ಸೋಕ್ಕೆ ಹೋಗ್ಬಾರ್ದು, ಅದ್ರ ಬೈಂಡಿಂಗಿಗೆ ಎಷ್ಟು ಬೇಕನ್ಸುತ್ತೆ ಅಷ್ಟು ನೋಡಿ ಸೇರಿಸ್ಬೇಕಾಗುತ್ತೆ. ಜಾಸ್ತಿ ಹಾಕಿದರೆ ಮಟನ್ ಟೇಸ್ಟ್ ಬರೋದಿಲ್ಲ, ಕಡಲೆದು ಟೇಸ್ಟು ಇದು ಜಾಸ್ತಿ ಇದಾಗುತ್ತೆ. ಅದಕ್ಕೋಸ್ಕರ ನೋಡಿ ಹಾಕೋಬೇಕಾಗುತ್ತೆ. ಅದ್ರ ಬೈಂಡಿಂಗಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಈ ಸೈಜಲ್ಲಿ ಉಂಡೆ ಮಾಡ್ಕೊತಿದ್ದೀನಿ, ಸ್ವಲ್ಪ ದಪ್ಪದಾಗೆ ಮಾಡ್ಕೊತಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಅನಿಸುತ್ತೆ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಜಾಮೂನ್ ಎಲ್ಲ ಮಾಡ್ತೀವಲ್ಲ ಅದೇ ಒಂದು ಸೈಜಲ್ಲಿ ಉಂಡೆ ಮಾಡ್ಕೊಂಡ್ರೆ ಸಾಕು. ಈಗ ಇದಾಗಿದೆ, ನಾನು ಉಂಡೆ ಮಾಡಿಕೊಂಡು ನಾನಿಲ್ಲಿ ಒಂದು 16ರಿಂದ 17 ಉಂಡೆ ಆಗಿದೆ. ಈ ಥರ ಉಂಡೆ ಮಾಡ್ಕೊಂಡು ಈಗ ಸಾಂಬಾರು ಕೂಡ ನಾವು ಕುದಿಯೋಕೆ ಇಟ್ಟಿದ್ವಲ್ಲ ಅದು ಕೂಡ ಒಂದು 10 ನಿಮಿಷ ಚೆನ್ನಾಗಿ ಕುದ್ದಿದೆ. ಮಸಾಲೆ ಕೂಡ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ ನೋಡಿ, ಈ ಥರ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಉಪ್ಪನ್ನು ಹಾಕೋತಿದ್ದು ನಾವು ಕೈಮಾ ಉಂಡೆಗೂ ಹಾಕಿರೋದ್ರಿಂದ ಇಲ್ಲಿ ಉಪ್ಪನ್ನು ನೋಡಿ ಸ್ವಲ್ಪ ಹಾಕೋಬೇಕಾಗುತ್ತೆ. ಸಾಂಬಾರು ನಾನು ಫಸ್ಟೇ ನೀರು ಹಾಕಿದ್ನಲ್ಲ ಸ್ವಲ್ಪ ಒಂದು ಲೋಟದಷ್ಟು ಅಷ್ಟೇ. ಸಾಂಬಾರು ತುಂಬ ತೆಳುಗಿರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು. ಒಂದು ಬೇಳೆ ಸಾಂಬಾರೆಲ್ಲ ಯಾವೊಂದು ಹದದಲ್ಲಿರುತ್ತೋ ಆ ಒಂದು ಹದದಲ್ಲಿಟ್ಟರೆ ಸಾಕು. ಈಗ ಇದಕ್ಕೇ ನಾವು ಕೈಮಾ ಉಂಡೆ ಎಲ್ಲನೂ ಹಾಕೊಳ್ಳೋಣ. ಕೈಮಾ ಉಂಡೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದು 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಅದು ಉಂಡೆ ಬೆಂದಿರೋದು ಗೊತ್ತಾಗುತ್ತೆ, ಉಂಡೆ ಡಬಲ್ ಆಗಿರುತ್ತೆ. ಅದು ಕೈಮಾ ಉಂಡೆ ಚೆನ್ನಾಗಿ ಬೆಂದು ಎಲ್ಲ ಡಬಲ್ ಆಗುತ್ತೆ ಮತ್ತು ಸಾಂಬಾರು ಕೂಡ ಗಟ್ಟಿಯಾಗಿ ಬಂದಿರುತ್ತೆ. ನೋಡ್ಬೋದು ಈಗ ಒಂದು 15 ನಿಮಿಷ ಆಗಿದೆ. ಏಕೆಂದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ, ಮಟನ್ ಥರ ಏನು ಲೇಟಾಗಿ ಏನಾಗಲ್ಲ. ಏಕೆಂದರೆ ಕೈಮಾ ಎಲ್ಲ ಸಣ್ಣಕ್ಕಿರುತ್ತಲ್ಲ, ಹಂಗಾಗಿ ಬೇಗನೆ ಕೂಡ ಬೇಯುತ್ತೆ. ನಾವು ಉಂಡೆ ಮಾಡಿರೋದಕ್ಕಿಂತ ಅದ್ರ ಡಬಲ್ ಅಷ್ಟು ಆಗಿರುತ್ತೆ. ನೋಡಿ ಎಷ್ಟು ದಪ್ಪ ಆಗಿದೆ. ಇದು ಈ ಥರ ಇದ್ದು ಮತ್ತು ಮೇಲೆ ಸ್ವಲ್ಪ ತೇಲುತ್ತೆ ಕೈಮಾ ಉಂಡೆ, ಹಾಗಿದ್ರೆ ಚೆನ್ನಾಗಿ ಬೆಂದಿದೆ ಅಂತ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ. ಹಾಗೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ಲು, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್.